ಈಗಾಗಲೇ ಪುಟಿನ್ ಅವರನ್ನ ಭೇಟಿಯಾಗಿ ಭಾರತ ವಿವರವನ್ನು ಕೊಟ್ಟಿದೆ. ರಷ್ಯಾ ಪ್ರವಾಸದಲ್ಲಿರುವ ಭಾರತದ ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಆಪರೇಷನ್ ಸಿಂಧೂರ್ ಬಗ್ಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರನ್ನ ಭೇಟಿಯಾಗಿ ಮಾಹಿತಿಯನ್ನು ವಿನಿಮಯ ಮಾಡಿದ್ದಾರೆ. ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಭಾರತದ ಮೇಲೆ ಪಾಕ್ ಅಪ್ರಚೋದಿತ ದಾಳಿಯನ್ನು ಮಾಡಿದೆ. ಪಾಕ್ ದಾಳಿಗೆ ಭಾರತ ತಕ್ಕ ಪ್ರತ್ಯುತ್ತರವನ್ನು ನೀಡ್ತಾ ಇದೆ. ಈ ಉದ್ವಿಗ್ನತೆ ಕಡಿಮೆ ಮಾಡಲು ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ, ಆದರೆ ನಾವು ಈ ಸಂಘರ್ಷದಲ್ಲಿ ಭಾಗಿಯಾಗಲ್ಲ. ಇದು ನಮಗೆ ಸಂಬಂಧಿಸಿದ ವಿಚಾರ ಅಲ್ಲ ಅಂತ ಅಮೆರಿಕದ ಅಧ್ಯಕ್ಷ JD ವ್ಯಾನ್ಸ್ ಹೇಳಿದ್ದಾರೆ. ಭಾರತ ಪಾಕ್ ನಡುವಿನ ಸಂಘರ್ಷದ ಪರಿಸ್ಥಿತಿ ದಿನದಿನಕ್ಕೂ ಕೂಡ ಮೇಲೇರ್ತಾ ಇದೆ. ಈ ಹಿನ್ನೆಲೆಯಲ್ಲಿ IPL ಪಂದ್ಯಗಳನ್ನು ಅನಿರ್ದಿಷ್ಟಾವಧಿವರೆಗೆ ಅಮಾನತು ಮಾಡಲಾಗಿದೆ. ಭಾರತೀಯ ಯೋಧರು ದೇಶ ರಕ್ಷಣೆಗಾಗಿ ಹೋರಾಡುತ್ತಿರುವಾಗ ಪಂದ್ಯಗಳನ್ನು ಆಯೋಜನೆ ಮಾಡುತ್ತಾ ಸಂಭ್ರಮಿಸುವುದು ಸರಿಯಲ್ಲ. ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಪಂದ್ಯಗಳನ್ನು ಅನಿರ್ದಿಷ್ಟಾವಧಿವರೆಗೆ ಅಮಾನತು ಮಾಡುವುದಾಗಿ BCCI ಹೇಳಿದೆ. IPL ಪಂದ್ಯಗಳು ಸ್ಥಗಿತಗೊಂಡಿರುವುದನ್ನು IPLನ ಫ್ರಾಂಚೈಸಿಗಳು ಸ್ವಾಗತಿಸಿವೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ RCB ಸಂಕಷ್ಟದ ಸಮಯದಲ್ಲಿ ನಾವು ಭಾರತದ ಸೈನಿಕರ ಜೊತೆಗಿದ್ದೇವೆ ಅಂತ ಹೇಳಿದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ದೇಶಕ್ಕಿಂತ ಯಾವುದೂ ದೊಡ್ಡದಲ್ಲ ಅಂತ ಹೇಳಿದೆ. ಮತ್ತು ಸನ್ರೈಸರ್ಸ್ ಹೈದರಾಬಾದ್, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಕೂಡ ದೇಶದ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಸಂದೇಶವನ್ನು ನೀಡಿವೆ. ಭಾರತದ ಗಡಿ ಗ್ರಾಮಗಳಲ್ಲಿ ಮತ್ತೆ ವೈಮಾನಿಕ ದಾಳಿಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಹರಿಯಾಣದ ಪಂಚಕುಲದಲ್ಲಿ ವೈಮಾನಿಕ ದಾಳಿ ಎಚ್ಚರಿಕೆ ನೀಡಲಾಗಿದ್ದು ಜನರು ಮನೆಯೊಳಗಿರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ದಾಳಿ ಆಗಬಹುದು, ಬಾಲ್ಕನಿಗಳಲ್ಲಿ ನಿಲ್ಲಬೇಡಿ, ಮುಂದಿನ ಆದೇಶದವರೆಗೂ ಯಾರೂ ಆಚೆ ಬರಬೇಡಿ ಅಂತ ಸೇನೆ ಎಚ್ಚರಿಕೆಯನ್ನು ನೀಡಿದೆ. ಚಂಡೀಗಢದಲ್ಲಿ ವಾಯುದಾಳಿಯ ಸೈರನ್ ಮೊಳಗಿದ್ದು ಜನರು ಮನೆಯಿಂದ ಹೊರಬರದಂತೆ ಸೂಚನೆಯನ್ನು ನೀಡಲಾಗಿದೆ. ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಮನೆಯಿಂದ ಹೊರಬರುವಂತೆ ಜಿಲ್ಲಾಡಳಿತ ಮನವಿಯನ್ನ ಮಾಡಿದೆ. ಭಾರತ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ದಟ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಪುಲ್ವಾಮಾದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಶಾಲೆಯೊಂದರಲ್ಲಿ ಪಹಲ್ಗಾಮ್ ದಾಳಿಕೋರರ ಪೋಸ್ಟರ್ ಅಂಟಿಸಲಾಗಿದ್ದು ಉಗ್ರರ ಮಾಹಿತಿ ನೀಡಿದವರಿಗೆ 20 ಲಕ್ಷ ರೂಪಾಯಿ ಬಹುಮಾನ ಅಂತ ಬರೆಯಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಲೈವ್ ಕವರೇಜ್ ಮಾಡದಂತೆ ಎಲ್ಲ ಮಾಧ್ಯಮಗಳಿಗೆ ರಕ್ಷಣಾ ಸಚಿವಾಲಯ ಸೂಚನೆಯನ್ನು ಕೊಟ್ಟಿದೆ. ಸೇನಾ ಕಾರ್ಯಾಚರಣೆಯ ಲೈವ್ ಕವರೇಜ್ನಿಂದ ಸೇನೆಯ ತಂತ್ರಗಾರಿಕೆಗಳನ್ನು ಹಿನ್ನಡೆ ಆಗಬಹುದು ಅನ್ನುವಂತಹ ಆದೇಶವನ್ನು ಹೊರಡಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು RSS ಸ್ವಾಗತಿಸಿದೆ. ಧಾರ್ಮಿಕ ಕೇಂದ್ರಗಳನ್ನು ಗುರಿಯಾಗಿಸಿ ಪಾಕ್ ದಾಳಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ದೇಶದ ಜೊತೆ ನಿಲ್ಲಬೇಕಿದೆ. ದೇಶಕ್ಕಾಗಿ ಸೇವೆ ಸಲ್ಲಿಸಲು RSS ಕೂಡ ಸಿದ್ಧ ಅಂತ X ಖಾತೆಯಲ್ಲಿ ಹೇಳಿದೆ. ಇದರ ನಡುವೆಯೇ ಬೆಳಗಾವಿಗೆ ಬಂದಿರುವಂತಹ RSS ಮುಖ್ಯಸ್ಥ ಮೋಹನ್ ಭಾಗವತ್ ನಾವೆಲ್ಲರೂ ಸೈನಿಕರ ಜೊತೆಗಿದ್ದೇವೆ ಅಂತ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಮಧ್ಯೆ ಸಂಘರ್ಷ ತೀವ್ರಗೊಂಡಿದೆ. ದೇಶದೆಲ್ಲೆಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ವಿಶೇಷವಾಗಿ ಏರ್ಪೋರ್ಟ್ಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಲರ್ಟ್ ಘೋಷಿಸಲಾಗಿದ್ದು ಏರ್ಪೋರ್ಟ್ನಲ್ಲಿ CISF ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಭಾರತೀಯ ಯೋಧರನ್ನು ಬೆಂಬಲಿಸಲು ಇಂದು ಕಾಂಗ್ರೆಸ್ನಿಂದ ತಿರಂಗ ಯಾತ್ರೆ ನಡೆದಿದೆ. ಬೆಂಗಳೂರಿನ KR ಸರ್ಕಲ್ನಿಂದ ಮಿನ್ಸ್ ಸ್ಕ್ವೇರ್ವರೆಗೆ ತಿರಂಗ ಯಾತ್ರೆ ಸಾಗಿದೆ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಸೇರಿದಂತೆ ಶಾಸಕರು, ಸಚಿವರು ಕೈಯಲ್ಲಿ ತಿರಂಗವನ್ನು ಹಿಡಿದು ಪಾದಯಾತ್ರೆಯನ್ನು ನಡೆಸಿದ್ದಾರೆ. ಪಾಕ್ ಸುಳ್ಳು ಸುದ್ದಿಗಳನ್ನು ಭಾರತದ PIB ಬಯಲು ಮಾಡಿದೆ. ಸಾಮಾಜಿಕ ಜಾಲತಾಣದಾದ್ಯಂತ ಪಾಕ್ ಪ್ರಾಯೋಜಿತ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇವೆ. ಸುಳ್ಳು ಸುದ್ದಿಗಳ ಕುರಿತು ಫ್ಯಾಕ್ಟ್ ಚೆಕ್ ಮಾಡ್ತಿರುವಂತಹ PIB ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದಂತೆ ಮನವಿಯನ್ನ ಮಾಡಿದೆ. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಆಶೀರ್ವಾದದ ರೂಪದಲ್ಲಿ ಸೇನೆಗೆ 10 ಲಕ್ಷ ರೂಪಾಯಿ ಚೆಕ್ ಹಸ್ತಾಂತರಿಸಲಾಗಿದೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದ ವತಿಯಿಂದ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ಗೆ ಚೆಕ್ ಹಸ್ತಾಂತರ ಮಾಡಲಾಗಿದ್ದು ಸೇನೆಗೆ ಜಯ ಸಿಗಲೆಂದು ಪ್ರಾರ್ಥಿಸಲಾಗಿದೆ. ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದ್ದಕ್ಕೆ ರಾಜ್ಯದ ಎಲ್ಲಾ ವಕ್ಫ್ ಮಸೀದಿಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲು ಸೂಚನೆಯನ್ನು ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ರಾಜ್ಯಾದ್ಯಂತ ಮಸೀದಿಗಳಲ್ಲಿ ಸೇನೆ ಪರವಾಗಿ ಸಾಮೂಹಿಕವಾಗಿ ಶುಕ್ರವಾರದ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಪಾಕ್ ವಿರುದ್ಧದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ದೇಶವೇ ಕೊಂಡಾಡಿದ್ದು ಇದೀಗ ಕರಾವಳಿಯ ಗಂಡುಕಲೆ ಯಕ್ಷಗಾನದಲ್ಲೂ ಕೂಡ ಆಪರೇಷನ್ ಸಿಂಧೂರು ಸದ್ದು ಮಾಡ್ತಿದೆ. ಈ ವಿಡಿಯೋವನ್ನ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ. ಭಾರತ ಪಾಕ್ ನಡುವೆ ಯುದ್ಧದ ಸನ್ನಿವೇಶ ಇರುವುದರಿಂದ ನಟ ಯಶ್ ಮನವಿಯೊಂದನ್ನು ಮಾಡಿದ್ದಾರೆ. ಒಗ್ಗಟ್ಟಾಗಿ ನಿಂತು ಜವಾಬ್ದಾರಿಯುತವಾಗಿ ವರ್ತಿಸೋಣ, ಯಾವುದೇ ಸುದ್ದಿಯನ್ನು ಹಂಚಿಕೊಳ್ಳುವ ಮೊದಲು ಪರಿಶೀಲಿಸಿಕೊಳ್ಳಿ, ತಪ್ಪು ಮಾಹಿತಿಯನ್ನು ಶೇರ್ ಮಾಡಬೇಡಿ ಅಂತ ಇನ್ಸ್ಟಾ ಸ್ಟೋರಿಯಲ್ಲಿ ತನ್ನ ಅಭಿಮಾನಿಗಳಿಗೆ ಬರೆದುಕೊಂಡಿದ್ದಾರೆ.
ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಹಿನ್ನೆಲೆಯಲ್ಲಿ ಒಡಿಶಾದ ಪುರಿಯ ಜಗನ್ನಾಥ ದೇಗುಲಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ನಿನ್ನೆ ಗಡಿ ರಾಜ್ಯಗಳ ಮೇಲೆ ಪಾಕ್ ದಾಳಿ ಮಾಡಿತ್ತು. ಇದರಿಂದ ಜಗನ್ನಾಥ ದೇಗುಲದ ಬಳಿ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಟೈಟ್ ಸೆಕ್ಯೂರಿಟಿಯನ್ನ ಅಲ್ಲಿನ ರಾಜ್ಯ ಸರ್ಕಾರ ಒದಗಿಸಿದೆ. ಸೇನಾಪಡೆ, ಅರೆಸೇನಾಪಡೆ ಮತ್ತು ಪೊಲೀಸರು, ಹೋಂಗಾರ್ಡ್ಗಳು ಸನ್ನದ್ಧರಾಗಿರಲು ಕೇಂದ್ರ ಗೃಹ ಇಲಾಖೆ ಈಗಾಗಲೇ ದೇಶಾದ್ಯಂತ ಸೂಚನೆಯನ್ನು ನೀಡಿತ್ತು. ಹೀಗಾಗಿ ಬೆಂಗಳೂರಿನಲ್ಲಿ ಅರೆಸೇನಾಪಡೆ ಹಾಗೂ ಪೊಲೀಸರು ಡ್ರಿಲ್ ನಡೆಸಿದ್ದಾರೆ. ಈ ವಿಡಿಯೋವನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಎಡಿಜಿಪಿ ಅಲೋಕ್ ಕುಮಾರ್, ನಾವು ಸನ್ನದ್ಧರಾಗಿದ್ದೇವೆ ಅಂತ ಬರೆದುಕೊಂಡಿದ್ದಾರೆ. ಈಗ ಎಲ್ಲ ಸುದ್ದಿಗಳನ್ನು ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಬಿಡ್ತಾ ಇಲ್ಲ ಅನ್ನೋಂಥದ್ದು ಸಾಬೀತಾಗಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದೊಳಗೆ ಅಡಗಿದ್ದಂತಹ ಉಗ್ರರನ್ನ ಭಾರತ ಸಂಹಾರ ಮಾಡುವಂತಹ ಕೆಲಸವನ್ನು ಮಾಡಿತು. ಆದರೆ ಇದರಿಂದಾಗಿ ತನ್ನಲ್ಲಿರುವಂತಹ ಉಗ್ರರನ್ನ ಕೊಂದಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಪಾಕಿಸ್ತಾನ ಮಾಡಿರುವಂಥದ್ದು ಭಾರತದ ಅಮಾಯಕರ ಮೇಲೆ ದಾಳಿ. ಭಾರತೀಯ ಸೇನೆ ಕೆಚ್ಚೆದೆಯಿಂದ ಪಾಕ್ನ ದಾಳಿಯನ್ನ ನಿಷ್ಕ್ರಿಯಗೊಳಿಸುವಂಥದ್ರಲ್ಲಿ ಯಶಸ್ವಿಯಾಗಿದೆ. ಜೊತೆಗೆ ಪಾಕಿಸ್ತಾನದ ನೆಲಕ್ಕೂ 2 ಸಲ ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ನುಗ್ಗಿಸಿ ಸರ್ವನಾಶ ಮಾಡುವಂತಹ ಎಚ್ಚರಿಕೆಯನ್ನು ರವಾನಿಸಿದೆ. ನಿನ್ನೆ ರಾತ್ರಿ ಪಾಕಿಸ್ತಾನದ ಗಡಿಯುದ್ದಕ್ಕೂ ಭಾರತದ ಕಡೆಗೆ ಪಾಕಿಸ್ತಾನದ ಡ್ರೋನ್ಗಳು ನುಗ್ಗಿ ಬಂದಿದ್ದವು. ಆಗಸದಲ್ಲೇ ಅದನ್ನ ಸ್ಫೋಟಿಸಿ ದೇಶ ರಕ್ಷಣೆಯ ಕೆಲಸವನ್ನ ಭಾರತದ ಹೆಮ್ಮೆಯ ಸೇನಾಪಡೆಗಳು ಮಾಡಿ ಮುಗಿಸಿದ್ದವು. ಭಾರತದ ಸೇನಾಪಡೆಗಳ ಕೂದಲು ಕೊಂಕಿಸಲು ಸಾಧ್ಯವಾಗದ ಪಾಕಿಸ್ತಾನ ಇಂಗು ತಿಂದ ಮಂಗನಂತಾಗಿತ್ತು. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಉಗ್ರರ ಸಂಹಾರ ಮಾಡಿ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟು ಬಂದಿತ್ತು. ಆದರೂ ಸುಮ್ಮನಾಗದ ಪಾಕಿಸ್ತಾನಿಗಳು ಉಗ್ರರನ್ನ ಕೊಂದ ಭಾರತದ ಮೇಲೆ ಸೇಡು ತೀರಿಸಿಕೊಳ್ತೀವಿ ಅಂತ ಹೇಳಿದ್ರು. ಉಗ್ರರಿಗೆ ರಾಷ್ಟ್ರ ಗೌರವ ಕೊಟ್ಟು ಸಮಾಧಿ ಮಾಡಿದ್ದ ಪಾಕಿಸ್ತಾನ ನಮ್ಮ ವೀರಯೋಧರನ್ನ ಎದುರಿಸದೆ ಗುಳ್ಳೆನರಿಗಳ ಥರ ನಿನ್ನೆ ರಾತ್ರಿ ಭಾರತದ 24 ನಗರಗಳ ಜನರನ್ನ ಟಾರ್ಗೆಟ್ ಮಾಡಿತ್ತು. ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡಿತ್ತು. ಅಮಾಯಕ ಜನರನ್ನ ಕೊಲ್ಲಲು ಪಾಕಿಸ್ತಾನ ನಿನ್ನೆ ರಾತ್ರಿ 8:30 ಗಂಟೆ ಸುಮಾರಿಗೆ ಭಾರತದ ಮೇಲೆ ಕ್ಷಿಪಣಿಗಳನ್ನ ಉಡಾಯಿಸಿತ್ತು. 500 ಡ್ರೋನ್ಗಳಲ್ಲಿ ಬಾಂಬ್ಗಳನ್ನ ಕಟ್ಟಿ ಭಾರತದ ಕಡೆಗೆ ಹಾರಿಸಿತ್ತು. ಮೊದಲು ಜಮ್ಮು ಸೇನಾಪಡೆ ಕಾಲೋನಿ ಮೇಲೆ, ಆಮೇಲೆ ಪಠಾಣ್ಕೋಟ್ ಏರ್ಬೇಸ್ ಮೇಲೆ, ಜಮ್ಮು ವಿಶ್ವವಿದ್ಯಾಲಯವನ್ನು ಟಾರ್ಗೆಟ್ ಮಾಡಿ ಕತ್ತಲಲ್ಲಿ ಅಟ್ಯಾಕ್ ಮಾಡಿದ್ರು. ಆದರೆ ಪಾಕಿಸ್ತಾನದ ಕ್ಷಿಪಣಿಗಳನ್ನ, ಪಾಕಿಸ್ತಾನದ 500ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಭಾರತ ಕ್ಷಣಾರ್ಧದಲ್ಲಿ ನೆಲಕಚ್ಚಿಸಿದೆ. ಇಷ್ಟೆಲ್ಲ ದಾಳಿ ನಡೆಸುವ ವೇಳೆ ಪಾಕಿಸ್ತಾನ ನಾಗರಿಕ ವಿಮಾನಗಳನ್ನೇ ಗುರಾಣಿಯಾಗಿ ಬಳಸಿಕೊಂಡಿತ್ತು ಎಂದು ಭಾರತದ ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಪಾಕಿಸ್ತಾನದ ಬಣ್ಣ ಬಯಲು ಮಾಡಿದ್ದಾರೆ. ಭಾರತದ ಮೇಲೆ ಯುದ್ಧಕ್ಕೆ ನಿಂತಿರುವ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ಟರ್ಕಿ ನಿಂತಿದೆ. ಜಮ್ಮು ಹಳ್ಳಿಗಳಲ್ಲಿ ಸಿಕ್ಕಿರುವ ಪಾಕಿಸ್ತಾನದ ಡ್ರೋನ್ ಅವಶೇಷಗಳನ್ನು ಸಂಗ್ರಹಿಸಿ ಪರೀಕ್ಷಿಸಿದಾಗ ಟರ್ಕಿ ಕೈವಾಡದ ಕುರುಹುಗಳು ಸಿಕ್ಕಿವೆ ಎಂದು कर्नल सोफिया कुरैशी दृढ़पಡಿಸಿದ್ದಾರೆ. इतने बड़े पैमाने पर हवाई घुसपैठों का संभावित उद्देश्य वायु रक्षा प्रणालियों का परीक्षण करना और खुफिया जानकारी इकट्ठा करना था. ड्रोन के मलबे की फोरेंसिक जांच की जा रही है. प्रारंभिक रिपोर्ट्स से पता चलता है कि वे तुर्की के असीस गार्ड सॉन्गर ड्रोन्स हैं. ಭಾರತದ ಮೇಲೆ ಶಕುನಿ ಪಾಕಿಸ್ತಾನ ನಡೆಸಿದ ದಾಳಿಯ ಕಥೆ ಇದಾದ್ರೆ, ಶತ್ರುಗಳ ಕೋಟೆಗೆ ನುಗ್ಗಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಲ ಯಾರೂ ಊಹಿಸದ ಜಾಗಗಳನ್ನ ಭಾರತೀಯ ಸೇನೆ ಟಾರ್ಗೆಟ್ ಮಾಡಿ ಉಡಾಯಿಸಿದೆ. 75 ವರ್ಷಗಳಲ್ಲೇ ಫಸ್ಟ್ ಟೈಮ್ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದೆ ಭಾರತ. ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ಭಾರತ ಇತಿಹಾಸದಲ್ಲೇ ಮೊದಲ ಸಲ ಮಿಲಿಟರಿ ಅಟ್ಯಾಕ್ ಮಾಡಿದೆ. ಡ್ರೋನ್ ಬಾಂಬ್ಗಳ ಜೊತೆ ಕ್ಷಿಪಣಿಗಳನ್ನ ಹಾಕಿ ಹಾರ್ಟ್ ಆಫ್ ದಿ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದೆ. ರಾವಲ್ಪಿಂಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಅರ್ಧ ಭಾಗವನ್ನೇ ಭಾರತ ಧ್ವಂಸ ಮಾಡಿದೆ. ಲಾಹೋರ್ನಲ್ಲಿರುವ ಪಾಕ್ ಏರ್ ಡಿಫೆನ್ಸ್ ಸಿಸ್ಟಂಗಳನ್ನ ಹೊಡೆದು ಹಾಕಿದೆ. ಪೇಶಾವರ, ಸಿಯಾಲ್ಕೋಟ್ನ ಉಗ್ರರ ನೆಲೆಗಳು ಧ್ವಂಸವಾಗಿವೆ. ಭಾರತ ಪಾಕಿಸ್ತಾನದೊಳಗೆ ನುಗ್ಗಿ ಇಷ್ಟು ದೊಡ್ಡ ಮಟ್ಟದ ದಾಳಿ ಮಾಡಿದ್ದು ಇದೇ ಮೊದಲು. ಭಾರತದ ದಾಳಿಯನ್ನ ಪಾಕಿಸ್ತಾನಿ ರಾಜಕಾರಣಿಗಳು, ಸೇನೆ ಇಲ್ಲ ಅಂತಿದೆ. ಆದ್ರೆ ಅದೇ ಪಾಕಿಸ್ತಾನದಲ್ಲಿರುವ ಜನ ಭಾರತ ಹೇಗೆ ದಾಳಿ ಮಾಡಿದೆ ಅಂತ ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ರಾವಲ್ಪಿಂಡಿ ಸ್ಟೇಡಿಯಂ ಉಡಿಸಾಗಿದೆ. ಪೊಲೀಸರು ಭದ್ರತೆ ಹಾಕಿದ್ದಾರೆ. ಕೇಳಿದ್ರೆ ಪಾಕಿಸ್ತಾನಿ ಜನರಿಗೆ ಸಿಡಿಲು ಬಡಿದಿದೆ ಅಂತ ಕಥೆ ಕಟ್ಟಿದ್ದಾರೆ ಪಾಕಿಸ್ತಾನಿಗಳು. पंजाब पुलिस यहाँ पे खड़ी है, मैं अंदर जाने की मैंने कोशिश की है. इतने नालायक आदमी हैं, जाहिल आदमी हैं. पिंडी फूड स्ट्रीट के अंदर जो ड्रोन हमला हुआ है, अंदर जाने की कोशिश की है. कह रहे हैं जी आसमानी बिजली गिरी है. शर्म नहीं आती इन लोगों को झूठ बोलते हुए. यार ये हमारे इदारे के लोग हैं, मुझे कह रहे हैं जी आसमानी बिजली गिरी है. ಇನ್ನು ಈ ದೃಶ್ಯ ನೋಡಿ. ಉಗ್ರರನ್ನ ಸಾಕೋಕೆ, ತರಬೇತಿ ನೀಡೋಕೆ ಬಳಸ್ತಿದ್ದ ಮದರಸಾಗಳನ್ನ ಭಾರತ ಹೇಗೆ ಉಡಾಯಿಸಿದೆ ಅಂತ.
ಭಾರತ ದಾಳಿಗೈದ ಕ್ಷಿಪಣಿಗಳ ಅವಶೇಷಗಳನ್ನ ಹೇಗೆ ಗುಜರಿಗೆ ಅಂತ ಹರಾಜಿಗಿಟ್ಟಿದ್ದಾರೆ ನೋಡಿ. तो ये है जी मिसाइल जो आके लगा है उसके पुर्जे और कुछ पुर्जों को यहाँ पे रखा गया है. मैं आपको दिखाता हूँ. एक फर्स्ट जो बड़ा एक टुकड़ा है वो ये है, ठीक है, और उसकी जो बाकी आता है वो ये रखी गई है. ಪಾಕ್ ನಗರಗಳನ್ನೇ ಭಾರತ ಟಾರ್ಗೆಟ್ ಮಾಡಿದ್ಯಾಕೆ? ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಮೇ 7ಕ್ಕೆ ಭಾರತ 21 ಸ್ಥಳಗಳಲ್ಲಿ 9 ಉಗ್ರರ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿತ್ತು. ಇದಕ್ಕೆ ಸೇಡು ತೀರಿಸಿಕೊಳ್ತೀವಿ ಅಂತ ಕಾಲ್ ಕೆರ್ಕೊಂಡು ಬಂದು ಗೂಸಾನು ತಿಂದ್ರು. ಯಾವ ಮಟ್ಟಿಗೆ ಅಂದ್ರೆ ಭಾರತವನ್ನ ಇನ್ನೊಂದ್ಸಲ ಕೆಣಕಿದ್ರೆ ಅರ್ಧ ಪಾಕಿಸ್ತಾನವೇ ನಾಶವಾಗುತ್ತೆ ಅಂತ ಭಾರತ ಎಚ್ಚರಿಕೆ ಕೊಟ್ಟಿದೆ. ಅಷ್ಟಕ್ಕೂ ಪಾಕಿಸ್ತಾನದ 6 ನಗರಗಳನ್ನೇ ಭಾರತ ಟಾರ್ಗೆಟ್ ಮಾಡಿದ್ಯಾಕೆ ಅಂತ ನೋಡೋದಾದ್ರೆ, ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ 2ನೇ ನಗರಕ್ಕೆ ನುಗ್ಗಿ ಭಾರತ ಡ್ರೋನ್ ದಾಳಿ ಮಾಡಿದೆ. ಪಾಕಿಸ್ತಾನದ ಬಹುಪಾಲು ಆದಾಯ ತರುವ ನಗರದಲ್ಲಿ ಭಾರತ ದಾಳಿ ಮಾಡುತ್ತೆ ಅನ್ನೋದನ್ನು ತೋರಿಸಿದೆ. ವಿದೇಶಿಗರ ಪ್ರವಾಸಿ ನಗರವನ್ನೇ ಗುರಿಯಾಗಿಸಿ ಪ್ರವಾಸೋದ್ಯಮ ಮುಚ್ಚಿಸುವ ಎಚ್ಚರಿಕೆ ಕೊಟ್ಟಿದೆ. ಪಂಜಾಬ್ ಮುಸ್ಲಿಂ ಸಂಸ್ಕೃತಿ, ಕಲೆ, ಸಂಗೀತದ ತವರೂರು ಉಳಿಯಲ್ಲ ಅಂತ ವಾರ್ನಿಂಗ್ ಕೊಟ್ಟಿದೆ. ಜನರನ್ನ ಮುಟ್ಟದೆ ಡ್ರೋನ್ ದಾಳಿ ನಡೆಸಿ ಭಾರತ ವಾರ್ನಿಂಗ್ ನೀಡಿದೆ. ಮೊಹಮ್ಮದ್ ಅಲಿ ಜಿನ್ನಾ ಜನ್ಮಸ್ಥಳಕ್ಕೆ ಲಗ್ಗೆ ಇಟ್ಟ ಭಾರತದ ಡ್ರೋನ್ ಅರಬ್ಬಿ ಸಮುದ್ರದ ತಟದ ಅತಿ ದೊಡ್ಡ ನಗರದಲ್ಲಿ ಸ್ಫೋಟ ನಡೆಸಿ ಬಂದಿದೆ. ಪಾಕಿಸ್ತಾನದ ಅತಿ ದೊಡ್ಡ ವಾಣಿಜ್ಯ ಬಂದರು ನಗರದಲ್ಲಿ ಸ್ಫೋಟ ನಡೆಸಿರುವ ಭಾರತ ಆರ್ಥಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ರಾಜಧಾನಿಯನ್ನು ಧ್ವಂಸ ಮಾಡುವ ಎಚ್ಚರಿಕೆಯನ್ನ ಡ್ರೋನ್ ದಾಳಿ ಮೂಲಕ ನೀಡಿದೆ. ಜೊತೆಗೆ ಬಂದರುಗಳಲ್ಲಿದ್ದ ಉಗ್ರರನ್ನ ಸಂಹರಿಸಿ ಎಲ್ಲಿಗಾದ್ರೂ ಸರಿ ನುಗ್ಗಿ ಹೊಡಿತೀವಿ ಅಂತ ಮೆಸೇಜ್ ಕಳಿಸಿದೆ. ಇದ್ರ ಜೊತೆಗೆ ಭಾರತ ಇವತ್ತು ಕರ್ತಾರ್ಪುರ ಸಾಹಿಬ್ ಕಾರಿಡಾರ್ ಸೇವೆಗಳನ್ನು ಸ್ಥಗಿತಗೊಳಿಸಿದೆ. In view of the existing security scenario, the services of the Kartarpur Sahib corridor have been suspended till further directions. ನಾಗರಿಕರ ವಿಮಾನದ ಬೆನ್ನ ಹಿಂದೆ ಅವಿತು ದಾಳಿಗೆ ಸ್ಕೆಚ್. ಪಾಕಿಸ್ತಾನದವರು ಎಂಥ ಮೋಸಗಾರರು ಅಂದ್ರೆ, ದೇಶ ವಿದೇಶಗಳಿಗೆ ವಿಮಾನಗಳ ಹಾರಾಟಗಳಿಗೆ ಭಾರತ ಸಮಸ್ಯೆ ಮಾಡಿಲ್ಲ. ಆದ್ರೆ ಪಾಕಿಸ್ತಾನ ಅದೇ ನಾಗರಿಕ ವಿಮಾನಗಳ ಹಿಂದೆ ಪಾಕ್ ಸೇನಾ ವಿಮಾನಗಳು ಬಚ್ಚಿಟ್ಟುಕೊಂಡು ದಾಳಿಗೆ ಮುಂದಾಗಿದ್ವು. ಹಾಗಾಗಿ ಭಾರತ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಒಡೆದುಹಾಕಿ ಪಾಕ್ ಫೈಟರ್ ಜೆಟ್ಗಳನ್ನ ಹಿಮ್ಮೆಟ್ಟಿಸಿದೆ. ಇದನ್ನ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರೇ ಖಚಿತಪಡಿಸಿದ್ರು. Pakistan is using civil airliners as a shield, knowing fully well that its attack on India would elicit a swift air defense response. This is not safe for the unsuspecting civil airliners, including the international flights which were flying near IB between India and Pakistan. ಭಾರತವನ್ನ ಕೆಣಕಿ ಪಾಕಿಸ್ತಾನ ಮೊನ್ನೆ ಸಣ್ಣ ಗಾಯ ಮಾಡಿಕೊಂಡಿತ್ತು. ನಿನ್ನೆ ಮತ್ತೆ ಕೆಣಕಿ ಗಾಯವನ್ನ ದೊಡ್ಡದು ಮಾಡಿಕೊಂಡಿದೆ. ಬಾಯಿ ಮುಚ್ಕೊಂಡು ಇಲ್ಲಿಗೆ ಸುಮ್ಮನಿದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲ. ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಆಗಿರೋ ಗಾಯದಿಂದ ಅಂಗಾಂಗಗಳನ್ನೇ ಕಳ್ಕೊಳ್ಬೇಕಾದ ದುಸ್ಥಿತಿಗೂ ಬರಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದ್ ಕಡೆ ಪಾಕಿಸ್ತಾನದ ಮೇಲೆ ಭಾರತದ ವೀರಾವೇಶದ ದಾಳಿಯನ್ನು ನಡೆಸ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಅಪ್ರಚೋದಿತ ದಾಳಿಯೂ ಕೂಡ ನಡೀತಾ ಇರುವಂಥದ್ದು. ಇದೆಲ್ಲದರ ಮಧ್ಯೆ ದೇಶದೊಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಇದರ ಬಗ್ಗೆಯೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆಯೇ ಕೇಂದ್ರ ಸಚಿವರು ಇವತ್ತು ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ, ಯಾವ ಸ್ವರೂಪದಲ್ಲಿ ಪಾಕಿಸ್ತಾನಕ್ಕೆ ಕೌಂಟರ್ ಕೊಡೋದಕ್ಕೆ ಭಾರತ ಸಜ್ಜಾಗ್ತಾ ಇದೆ ಅನ್ನೋದು ನಿಮಗೆ ತೋರಿಸ್ತೀವಿ. ಭಾರತದ ಅಮಾಯಕ ನಾಗರಿಕರ ಮೇಲೆ ಮತ್ತೆ ಮತ್ತೆ ದಾಳಿ ನಡೆಸುತ್ತಿರುವ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ಸರ್ಕಾರ ನಿರ್ಧರಿಸಿದೆ. ಪಾಕಿಸ್ತಾನ ಕನಸಲ್ಲೂ ಯೋಚಿಸದ ರೀತಿಯಲ್ಲಿ ಉತ್ತರ ಕೊಡೋದಕ್ಕೂ ಮೊದಲು ಟೀಮ್ ಇಂಡಿಯಾ ಸನ್ನದ್ಧಗೊಳ್ತಿದೆ. ಗಡಿಯಲ್ಲೂ ಗಡಿಯಾಚೆಗೂ ನುಗ್ಗಿ ಹೊಡೆಯಲು ಸಪ್ತಸೂತ್ರ ರಚಿಸಿದೆ. ದೆಹಲಿಯಲ್ಲಿ ವಿವಿಧ ಇಲಾಖೆಗಳ ಸಚಿವರುಗಳ ಜೊತೆ ಸಭೆ ಮಾಡಿ ರಣತಂತ್ರ ರೂಪಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಎಸ್ಎಫ್, ಸಿಆರ್ಪಿಎಫ್, ಸಿಐಎಸ್ಎಫ್ ಡಿಜಿಗಳು ಹಾಗೂ ಗುಪ್ತಚರ ಇಲಾಖೆ ಮುಖ್ಯಸ್ಥರ ಬಳಿ ಮಾಹಿತಿ ಸಂಗ್ರಹಿಸಿದ್ರು. ಗಡಿಯಷ್ಟೇ ಅಲ್ಲ, ಗಡಿಯೊಳಗೂ ಭದ್ರತೆಗೆ ಆದ್ಯತೆ ನೀಡಬೇಕು. ಏರ್ಪೋರ್ಟ್, ಬಸ್, ರೈಲ್ವೆ ನಿಲ್ದಾಣಗಳಲ್ಲೂ ಅಲರ್ಟ್ ಮಾಡಬೇಕೆಂದು ಸೂಚಿಸಿದ್ರು. ತುರ್ತು ವ್ಯವಸ್ಥೆ ಮಾಡಿಕೊಳ್ಳುವಂತೆ ಎಲ್ಲ ರಾಜ್ಯಗಳಿಗೆ ಸೂಚನೆ ನೀಡಿದ್ರು. ಗೃಹ ಇಲಾಖೆಯಿಂದ ರಾಜ್ಯ ಸರ್ಕಾರಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಆದೇಶ ರವಾನೆಯಾಗಿದೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಾಯುಪಡೆ, ಭೂಸೇನೆ, ನೌಕಾಪಡೆ ಮುಖ್ಯಸ್ಥರುಗಳೊಂದಿಗೆ ಸಭೆ ಮಾಡಿದ್ರು. ಕಳೆದ ರಾತ್ರಿಯ ದಾಳಿ ಪರಿಣಾಮಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು.
ಪಾಕ್ ಪ್ರಚೋದನೆಗೆ ತಕ್ಕ ಉತ್ತರ ನೀಡುವ ಬಗ್ಗೆ ತಂತ್ರಗಾರಿಕೆ ಮಾಡಿದ್ರು. ಸಶಸ್ತ್ರ ಪಡೆಗಳು ಸನ್ನದ್ಧಗೊಂಡಿರುವಂತೆ ರಾಜನಾಥ್ ಸೂಚಿಸಿದ್ರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಸಭೆ ಮಾಡಿದ್ರು. ದೇಶದ ಹಣಕಾಸು ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪಾಕಿಸ್ತಾನಕ್ಕೆ ಹಣಕಾಸು ಸಹಕಾರ ಸಿಗದಂತೆ ತಂತ್ರಗಾರಿಕೆ ಮಾಡಲಾಯಿತು. ಯುದ್ಧೋನ್ಮಾದ ಪ್ರದರ್ಶಿಸುತ್ತಿರುವ ಪಾಕಿಸ್ತಾನಕ್ಕೆ ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಸಾಲ ಕೊಡಬಾರದು ಎಂದು ವಿಶ್ವ ಹಣಕಾಸು ಸಂಸ್ಥೆಗಳಿಗೆ ಶಿಫಾರಸು ಮಾಡುವ ಬಗ್ಗೆಯೂ ಚರ್ಚೆ ನಡೆಯಿತು. ಈ ಬಗ್ಗೆ IMF ಸಭೆಯಲ್ಲೂ ಈ ವಿಚಾರ ಪ್ರಸ್ತಾಪ ಮಾಡಲು ನಿರ್ಧರಿಸಲಾಗಿದೆ. ಮತ್ತೊಂದು ಕಡೆ ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಸಭೆ ಮಾಡಿದ್ರು. ಜನರ ಸುರಕ್ಷತೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಆಸ್ಪತ್ರೆಗಳು ಮೂಲ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ಮಾಡಿದ್ರು. ಗಾಯಗೊಂಡು ಆಸ್ಪತ್ರೆಗೆ ಬರೋರಿಗೆ ಸೂಕ್ತ ಚಿಕಿತ್ಸೆ ಸಿಗಬೇಕು. ರಕ್ತ, ಆಕ್ಸಿಜನ್, ಹಾಸಿಗೆ, ಔಷಧಿಗಳ ಕೊರತೆ ಕಾಣಬಾರದು. ತುರ್ತು ಜಾಗಗಳಲ್ಲಿ ಹೆಚ್ಚುವರಿ ಆಂಬ್ಯುಲೆನ್ಸ್ಗಳು ಇರಬೇಕೆಂದು ಸೂಚಿಸಿದ್ರು. ದೇಶದ ಗಡಿ ರಾಜ್ಯಗಳಲ್ಲಿ ನಡೆಯುತ್ತಿರುವ ಕೃಷಿ ಚಟುವಟಿಕೆಗಳ ಬಗ್ಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ ಮಾಡಿದ್ರು. ಕಟಾವಿಗೆ ಬಂದಿರುವ ಬೆಳೆಗಳನ್ನು ಆದಷ್ಟು ಬೇಗನೆ ಕೊಯ್ದು ದೇಶದಲ್ಲಿ ಆಹಾರ ಕೊರತೆ ಎದುರಾಗದಂತೆ ಮುಂಜಾಗ್ರತೆ ವಹಿಸುವಂತೆ ಸೂಚಿಸಿದ್ರು. ಅಗತ್ಯಕ್ಕೆ ತಕ್ಕಂತಹ ಆಹಾರ ದಾಸ್ತಾನು ಇಟ್ಟುಕೊಳ್ಳುವಂತೆಯೂ ತಾಕೀತು ಮಾಡಲಾಗಿದೆ. ಇದರೊಟ್ಟಿಗೆ ವಿದೇಶಾಂಗ ಇಲಾಖೆ ಸಚಿವ ಜೈಶಂಕರ್ ಎಲ್ಲ ರಾಷ್ಟ್ರಗಳ ಬೆಂಬಲ ಪಡೆಯಲು ರಾಜತಾಂತ್ರಿಕ ಅಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ. ಬ್ರಿಟನ್ ವಿದೇಶಾಂಗ ಸಚಿವರಿಗೆ ಫೋನ್ನಲ್ಲಿ ಮಾತಾಡಿದ್ದು ಉಗ್ರವಾದ ಹತ್ತಿಕ್ಕಲು ಸಹಕಾರ ನೀಡುವ ಭರವಸೆ ಸಿಕ್ಕಿದೆ. ಹಾಗೆ ಭಾರತದ ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭೇಟಿ ಮಾಡಿದ್ದಾರೆ. ಆಪರೇಷನ್ ಸಿಂಧೂರದ ಮಧ್ಯೆ ರಷ್ಯಾ ಅಧ್ಯಕ್ಷರ ಭೇಟಿ ಪಾಕ್ ಪಾಳಯದಲ್ಲಿ ನಡುಕ ಹುಟ್ಟಿಸಿದೆ. ಇನ್ನು ಪಾಕಿಸ್ತಾನ ಗಡಿಗೆ ಹೊಂದಿಕೊಂಡಿರುವ ಗಡಿ ರಾಜ್ಯಗಳ ಸಿಎಂಗಳೊಂದಿಗೂ ಖುದ್ದು ಪ್ರಧಾನಮಂತ್ರಿಯೇ ಫೋನ್ ಮಾಡಿ ಅಪ್ಡೇಟ್ ಪಡೆದಿದ್ದಾರೆ. ಪರಿಸ್ಥಿತಿ ನಿಭಾಯಿಸಲು ಮಾಡಿರುವ ವ್ಯವಸ್ಥೆ ಬಗ್ಗೆ ಮಾಹಿತಿ ಪಡೆದರು. ಮೋದಿ ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳ ಸಭೆ ಮಾಡಿರುವ ಸಿಎಂಗಳು ಸಂಭಾವ್ಯ ಕೃತ್ಯಗಳ ಎದುರಿಸಲು ನೈತಿಕ ಬಲ ತುಂಬಿದ್ದಾರೆ. ಜೊತೆಗೆ ಕರಾವಳಿಯ ಮೇಲೂ ಹೆಚ್ಚಿನ ನಿಗಾ ಇಡುವಂತೆ ಸೂಚಿಸಲಾಗಿದೆ. ಪ್ರಧಾನಿ ಮೋದಿ ಭೇಟಿಯಾದ ರಕ್ಷಣಾ ಸಚಿವ ಬೆಳಗ್ಗೆಯಿಂದ ಸಂಜೆಯವರೆಗೂ ಮ್ಯಾರಥಾನ್ ಸಭೆಗಳನ್ನ ಕೇಂದ್ರ ಸಚಿವರು ನಡೆಸಿದ್ರು. ಇದಾದ್ಮೇಲೆ ಸಂಜೆ 7 ಗಂಟೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ವಿವರ ಕೊಟ್ರು. ಪಾಕಿಸ್ತಾನದಿಂದ ಇಲ್ಲಿಯವರೆಗೂ ನಡೆದ ದಾಳಿಗಳ ಬಗ್ಗೆ, ಆಗಿರುವ ಹಾನಿಗಳ ಬಗ್ಗೆ, ಪಾಕಿಸ್ತಾನದಲ್ಲಾಗಿರುವ ಅನಾಹುತಗಳ ಬಗ್ಗೆಯೂ ವರದಿ ಕೊಟ್ರು. ಜೊತೆಗೆ ಪಾಕಿಸ್ತಾನದ ಅಪ್ರಚೋದಿತ ದಾಳಿ ಯಾವಾಗಲಾದ್ರೂ ಆಗ್ಲಿ ಭಾರತೀಯ ಯೋಧರು ಹೇಗೆ ಸನ್ನದ್ಧರಾಗಿದ್ದಾರೆ ಅನ್ನೋ ವಿವರಣೆಯನ್ನು ಕೊಟ್ರು. ದೇಶದ ನಾಗರಿಕರಿಗೆ ಕೇಂದ್ರದಿಂದ ಸಂದೇಶ. ಪಾಕಿಸ್ತಾನ ಭಾರತದ ಮಧ್ಯೆ ಯುದ್ಧ ಶುರುವಾಗಿದ್ದು ಇದು ಆರಂಭ, ಅಂತ್ಯವಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೂ ಸಾಮಾಜಿಕ ಜಾಲತಾಣಗಳಲ್ಲಿ ನೂರಾರು ವೈರಲ್ ಸುದ್ದಿಗಳು, ಸುಳ್ಳು ಸುದ್ದಿಗಳು ಹರಿದಾಡ್ತಿದೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಪೆಟ್ರೋಲ್ ಡೀಸೆಲ್ ಕೊರತೆ ಆಗಲ್ಲ, ಆತಂಕ ಬಿಟ್ಬಿಡಿ. ಮದುವೆ ಶುಭ ಸಮಾರಂಭಗಳಿಗೆ ಅಡ್ಡಿಯಾಗಲ್ಲ, ಭಯ ಬೇಡ. ಕಾಲೇಜುಗಳು ಪರೀಕ್ಷೆಗಳೆಲ್ಲ ನಡೆಯುತ್ತೆ, ಆತಂಕ ಬಿಟ್ಟಾಕಿ. ಕೋವಿಡ್ ತರ ಲಾಕ್ಡೌನ್, ಕರ್ಫ್ಯೂ ಆಗಲ್ಲ, ಆ ಸುದ್ದಿ ನಂಬಬೇಡಿ. ರೈಲುಗಳ ಸಂಚಾರ ಯಥಾಸ್ಥಿತಿ ಓಡಾಡ್ತಿದೆ, ಯಾವುದೇ ಭಯ ಬೇಡ. ಭಾರತ ಪಾಕ್ ಗಡಿ ರಾಜ್ಯಗಳ 27 ಸ್ಥಳೀಯ ಏರ್ಪೋರ್ಟ್ ಬಂದ್ ಆಗಿದೆ. ಉಳಿದಂತೆ ವಿಮಾನ ಹಾರಾಟ ಯಥಾಸ್ಥಿತಿ ನಡೀತಿದೆ, ಆತಂಕ ಬೇಡ. ವಿಮಾನ ಪ್ರಯಾಣಿಕರು 3 ಗಂಟೆ ಮೊದಲು ಏರ್ಪೋರ್ಟ್ಗೆ ಹೋಗಬೇಕು. ಟರ್ಕಿ, ಅಜರ್ಬೈಜಾನ್ ದೇಶಕ್ಕೆ ಹೋಗಬೇಡಿ. ಇದು ಕೇಂದ್ರದ ಮನವಿ. ಏನೇ ಆಗ್ಲಿ ಪಾಕಿಸ್ತಾನವನ್ನ ಪುಡಿ ಮಾಡಲು ಭಾರತ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ನಿನ್ನೆ ರಾತ್ರಿ ಭಾರತದ ಮೇಲೆ ಡ್ರೋನ್ ದಾಳಿ ನಡೆಸುವ ಮೂಲಕ ಪಾಕಿಸ್ತಾನ ಯುದ್ಧಕ್ಕೆ ಆಹ್ವಾನ ನೀಡಿದೆ. ಇಂತಹ ಸಂದರ್ಭದಲ್ಲಿ ಶತ್ರುವಿನ ಕತ್ತು ಹಿಸಕದೆ ಹೋದ್ರೆ ಅದು ಮತ್ತಷ್ಟು ಕುಣಿದಾಡುವ ಸಾಧ್ಯತೆ ಇದ್ದೇ ಇದೆ. ಹೀಗಾಗಿ ಪಾಕಿಸ್ತಾನದ ಹಾರಾಟಕ್ಕೆ ಇತಿಶ್ರೀ ಹಾಡಲು ಭಾರತ ಸರ್ಕಾರ ಯಾವುದೇ ಕ್ರಮ ಕೈಗೊಂಡರೂ ಭಾರತೀಯರು ಒಮ್ಮತದಿಂದ ಅದರ ಜೊತೆಗೆ ನಿಲ್ಲಲು ತೀರ್ಮಾನಿಸಿದ್ದಾರೆ. ಸದಾಕಾಲ ಭಾರತಕ್ಕೆ ಕಿರಿಕಿರಿ ಮಾಡ್ತಿರುವ ಪಾಕಿಸ್ತಾನಕ್ಕೆ ಶಾಶ್ವತ ಪಾಠ ಕಲಿಸಲು ಸರ್ಕಾರ ಏನು ಮಾಡುತ್ತದೆ ಅನ್ನೋದಷ್ಟೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತೀಯ ಸೇನೆಯ ಹೊಡೆತಕ್ಕೆ ಪತ್ರಗುಟ್ಟಿದಂತಹ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿಯನ್ನು ತೋರಿಸ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಅಮಾಯಕರ ಮೇಲೆ ದಾಳಿ ಮಾಡಿ ಅಟ್ಟಹಾಸವನ್ನು ಮುಂದುವರಿಸಿದೆ. ಪಾಕಿಸ್ತಾನದ ಅಪ್ರಚೋದಿತ ದಾಳಿಯಿಂದ ಭಾರತದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ.
ಪೌರುಷ ಒಲೆ ಮುಂದೆ ಅಂತಾರಲ್ಲ, ಹಾಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ಸೇನೆ ಕಂಡ್ರೆ ಬೆವರ್ತಿರೋ ಪಾಪಿಗಳು ಅಮಾಯಕರನ್ನ ಟಾರ್ಗೆಟ್ ಮಾಡಿ ಅಟ್ಟಹಾಸ ಮೆರೀತಾ ಇವೆ. ಮೊನ್ನೆಯಷ್ಟೇ ಪಾಕ್ ಕುತಂತ್ರ ಬುದ್ಧಿಗೆ 16 ನಾಗರಿಕರು ಬಲಿಯಾಗಿದ್ರು. ಓರ್ವ ಯೋಧ ಕೂಡ ಹುತಾತ್ಮರಾಗಿದ್ರು. ಇದಕ್ಕೆ ಸೇನೆ ಪ್ರತ್ಯುತ್ತರ ಕೊಟ್ಟರೂ ಪಾಪಿಗಳು ರಣಹೇಡಿಗಳ ಕೃತ್ಯ ಬಿಡ್ತಿಲ್ಲ. ಮತ್ತೆ ದಾಳಿ ಮಾಡಿದ್ದು ಉರಿ ಸೆಕ್ಟರ್ನಲ್ಲಿ ಒಬ್ಬ, ಪೂಂಚ್ನಲ್ಲಿ 2 ವಿದ್ಯಾರ್ಥಿಗಳನ್ನ ಬಲಿ ಪಡೆದಿದ್ದಾರೆ. A shell fired from Pakistan landed just behind the Christ School. Tragically, the shell fired from Pakistan hit the home of 2 students of the Christ School. Both students unfortunately lost their lives and their parents were severely injured. ಜಮ್ಮು ಕಾಶ್ಮೀರದ ಮೇಲೆ ಪಾಕ್ ಶೆಲ್ ದಾಳಿ ಮಾಡಿದ್ದು ಗಡಿ ಗ್ರಾಮಗಳಲ್ಲಿ ಮನೆಗಳು ಧ್ವಂಸಗೊಂಡಿವೆ. ಅಂಗಡಿ ಮುಂಗಟ್ಟುಗಳೆಲ್ಲವೂ ಜಖಂಗೊಂಡಿದ್ದು ಮನೆ ಕಳೆದುಕೊಂಡ ಕುಟುಂಬಗಳಿಗೆ ದಿಕ್ಕೆ ತೋಚದಂತಾಗಿದೆ. तो ये तो हमारे घर के पास ही, मतलब हमारे घर पे अंदर ही जो है ये बम पड़ा है। रात को लगभग 1 बजे के लगभग फायरिंग शुरू हो गई थी यहाँ पे। तो 8 के 7 बम पड़े यहाँ पे। काफी ज्यादा नुकसान है। हमारे घर पे दरवाजे टूट गए, मतलब जो विंडोज थी वो टूट गई हैं, गेट टूटे हैं, शीशे, मतलब ग्रिल, सब कुछ, मतलब फ्रंट एरिया पूरा मकान का जो है उड़ गया है। रात को शिलिंग हुई है बहुत ज्यादा। देखें यहाँ पे गाड़ियों का नुकसान हुआ है, लोगों के मकान जल गए हैं, दुकानें जल गई हैं, कुछ आदमी मर भी गए हैं। अभी ये तो अभी सवेरे पूरा डिक्लेयर नहीं है कितने 10 मरे हैं, 15 मरे हैं, 20 मरे हैं, लेकिन काफी नुकसान हुआ है। ಪೂಂಚ್ನಲ್ಲಿ ಏಕಾಏಕಿ ಮನೆಯೊಂದರ ಮೇಲೆ ಪಾಕ್ ಡ್ರೋನ್ ಅಟ್ಯಾಕ್ ಮಾಡಿದೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ರೀತಿ ಹಲವು ಮನೆಗಳ ಮೇಲೆ ಅಟ್ಯಾಕ್ ಮಾಡಿ ಧ್ವಂಸ ಮಾಡಿದ್ದಾರೆ. और जो सुबह के जो ड्रोन स्ट्राइक किया गया तब वो जहाँ पे मकान पे एक पे गिरा, क्या हुआ उसका, तो वो मकान जो था है तो पुराना था पर गिर गया वो मकान. ಪಂಜಾಬ್ನ ಹೋಶಿಯಾಪುರ್ ಮೇಲೆ ಪಾಕ್ ದಾಳಿಗೆ ವಿಫಲ ಯತ್ನ ನಡೆಸಿದೆ. ಬೇಹ್ಘಟ್ಟ ಗ್ರಾಮದ ಹೊಲವೊಂದರಲ್ಲಿ ಪಾಕ್ ಕ್ಷಿಪಣಿಯ ಅವಶೇಷ ಪತ್ತೆಯಾಗಿವೆ. ಪಾಕ್ ಕುತಂತ್ರದ ಮಧ್ಯೆ ಭಾರತದ ವಿರುದ್ಧ ಯುದ್ಧಕ್ಕೆ ಅಲ್ ಖೈದಾ ಕರೆ ಕೊಟ್ಟಿದೆ. ಆದರೆ ಇಂತಹ ಗೊಡ್ಡು ಬೆದರಿಕೆಗೆ ಬಗ್ಗದೆ ಭಾರತ ತಕ್ಕ ಉತ್ತರ ಕೊಡ್ತಿದೆ. ಸದ್ಯ ನಾಗರಿಕರ ರಕ್ಷಣೆಗೆ ಒತ್ತು ಕೊಟ್ಟಿರುವ ಸರ್ಕಾರ ಗಡಿ ಜಿಲ್ಲೆಗಳ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಿದೆ. ಅಮಾಯಕರ ಸಾವಾಗ್ತಿದೆ. 2 ಕಡೆ ಯುದ್ಧ ನಿಲ್ಲಿಸಿ. ಜಮ್ಮು ಕಾಶ್ಮೀರ ಮಾಜಿ ಸಿಎಂ ಮುಫ್ತಿ ಕಣ್ಣೀರು. ಪೂಂಚ್ನಲ್ಲಿ ಮೃತಪಟ್ಟ ವಿದ್ಯಾರ್ಥಿಗಳ ಬಗ್ಗೆ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಕಣ್ಣೀರಿಟ್ರು. 2 ಕಡೆಯೂ ಯುದ್ಧ ನಿಲ್ಲಿಸಿ ಅಂತ ಮನವಿ ಮಾಡಿದ್ರು. पूरी दुनिया में एक बहुत बड़ी फोर्स बन के उभर रहा है इस वक्त, और इसी तरह पाकिस्तान के अंदरूनी हालात भी अच्छे नहीं है, वो हम सब जानते हैं. तो ऐसे में दोनों मुल्कों का कोशिश ये होनी चाहिए कि हम आपस में जो है पॉलिटिकल इंटरवेंशन होना चाहिए. मिलिट्री इंटरवेंशन से कुछ हासिल नहीं होगा. हम देख रहे हैं दोनों न्यूक्लियर पावर हैं, जंग के दहाने पे हम पहुंच गए. ये तो खाली सबसे पहले तो हम जम्मू कश्मीर के लोग उड़ जाएंगे, उसके बाद ये दोनों मुल्क अगर न्यूक्लियर खुदा ना खासा इसमें इंटरवेंशन हो जाता है तो कौन बचेगा? न ये रीजन बचेगा और न सारी दुनिया भी नहीं बच सकती है इसमें. ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರ ಗಡಿಯುದ್ದಕ್ಕೂ ಶೆಲ್ಲಿಂಗ್ ಮಾಡಿತ್ತು. ಇದರಿಂದಾಗಿ ಭಾರತದ ಹಲವು ಹಳ್ಳಿಗಳಲ್ಲಿ ಜನಸಾಮಾನ್ಯರ ಮನೆಗಳು ಕುಸಿದು ಬಿದ್ದಿದ್ದವು. ಮನೆ ಕಳೆದುಕೊಂಡವರಿಗೆ ವಸತಿ ಸೌಲಭ್ಯ ನೀಡಲು ಸರ್ಕಾರ ಮುಂದಾಗಿದೆ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ನಿರಾಶ್ರಿತ ಶಿಬಿರಗಳಲ್ಲಿದ್ದ ಜನರನ್ನ ಭೇಟಿಯಾಗಿ ನೈತಿಕ ಬೆಂಬಲ ತುಂಬಿದ್ದಾರೆ. कभी इस तरह जम्मू शहर को निशाना बनाया गया हो, लेकिन हमारे डिफेंस फोर्सेस उनको ये क्रेडिट जाता है कि उन्होंने ये सारे ड्रोन जो हैं उनको नाकामयाब किए. पहलगाम में हमारे लोगों के ऊपर हमला हुआ, बेगुनाह लोगों की कत्ल की गई, उसका हमें जवाब देना पड़ा. लेकिन ये जो अब लगातार इसको बढ़ाने का सिलसिला जो पाकिस्तान की तरफ से हो रहा है, इसमें ना पाकिस्तान को कोई फायदा है ना उनकी कोई कामयाबी होगी. ಮತ್ತೊಂದು ಕಡೆ ಕಾಶ್ಮೀರದ ಉರಿ ಪ್ರಾಂತ್ಯದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಭೇಟಿ ಮಾಡಿದ್ದಾರೆ. ಮನೆ ಕಳೆದುಕೊಂಡ ಜನರನ್ನ ಭೇಟಿಯಾಗಿ ಸಾಂತ್ವನ ಹೇಳಿ ಸರ್ಕಾರ ನಿಮ್ಮ ಜೊತೆಗಿದೆ ಅನ್ನುವ ಧೈರ್ಯದ ಮಾತುಗಳನ್ನಾಡಿದ್ದಾರೆ. ಜೊತೆಗೆ ಕ್ಯಾಂಪ್ನಲ್ಲಿದ್ದ ಸೈನಿಕರನ್ನು ಭೇಟಿಯಾಗಿ ಹುರಿದುಂಬಿಸಿದ್ರು.
ಬ್ಯೂರೋ ರಿಪೋರ್ಟ್ ನ್ಯೂಸ್ 18।